ಸರ್ವರಿಗೂ ಬಸವ ಜಯಂತಿಯ ಶುಭಾಶಯಗಳು. 12ನೇ ಶತಮಾನದ ಕ್ರಾಂತಿಕಾರಿ ಬಸವಣ್ಣನವರು ನಾವೆಲ್ಲರೂ ಸಮಾಜದಲ್ಲಿ ಒಂದೇ ಅನ್ನೋ ಭಾವನೆಗಳನ್ನು ಅನುಭವ ಮಂಟಪದಲ್ಲಿ ಎಲ್ಲ ಸರ್ವ ಜನಾಂಗವನ್ನು ಸೇರಿಸಿ ಮೊದಲನೇ ಸಂಸತ್ತನ್ನು ನಡೆಸಿದಂಥ ಮಹಾನುಭಾವ ನಮ್ಮ ಬಸವಣ್ಣನವರ 7 ಸೂತ್ರಗಳು: ಕಲಬೇಡ, ಕೊಲಬೇಡ, ಖುಷಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಖ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ನಡೆಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ ಅಂತ ಹೇಳಿ 7 ಸೂತ್ರಗಳನ್ನು ಸಮಾಜಕ್ಕೆ ಕೊಟ್ಟರು. ಈ ಸೂತ್ರಗಳನ್ನು ನಾವು ಎಷ್ಟು ಜೀವನದಲ್ಲಿ ಅಳವಡಿಸ್ಕೊಂಡು ನಡೆಸ್ತೀವಿ ಅದು ಬಸವಣ್ಣನವರಿಗೆ ಸಾರ್ಥಕ ಆಗುತ್ತೆ ಅನ್ನೋದನ್ನು ಈ ಮುಖಾಂತರ ಹೇಳಿ ಈ ಸಮಾಜಕ್ಕೆ ಬಸವಣ್ಣನವರ ಸಂದೇಶ ಇವನ್ನ ನಾವು ಅರ್ಪಣೆ ಮಾಡಿ ಈ ಬರಗೂರಿನ ಸಮಸ್ತ ಗ್ರಾಮಸ್ಥರು ಎಲ್ಲ ಸೇರಿ ಬಸವ ಜಯಂತಿಯನ್ನು ಬಹಳ ಅದ್ಧೂರಿಯಾಗಿ ಆಚರಿಸ್ತಿದ್ದೀವಿ. ಬರಗೂರಿನ ಸಮಸ್ತ ಭಕ್ತಾದಿಗಳಿಗೆ ನಮ್ಮ ವೀರಶೈವ ಸಮಾಜ ಬರಗೂರು ಇವರಿಂದ ಧನ್ಯವಾದಗಳನ್ನು ನಾವು ಅರ್ಪಿಸ್ತಾ ಇದ್ದೀವಿ. ಮಹಾನ್ ಮಾನವತಾವಾದಿ, ಈ ನೆಲ ಕಂಡಂಥ ಅತ್ಯಂತ ಶ್ರೇಷ್ಠ ಒಂದು ಸಾಮಾಜಿಕ ಪ್ರವರ್ತಕ, ಆ ಪುಣ್ಯಪುರುಷನ ಜಯಂತ್ಯೋತ್ಸವದಲ್ಲಿ ಇವತ್ತು ಇಡೀ ನಾಡಿನಾದ್ಯಂತ ದೇಶದಾದ್ಯಂತ ನಡೀತಾ ಇದೆ. ಈ ಮಹಾನ್ ಭಾವನ ಚಿಂತನೆಯನ್ನು, ವಿಚಾರಗಳನ್ನು ಇಂಗ್ಲೆಂಡ್ ಅಂತ ದೇಶ ಆಕರ್ಷಣೆಯಾಗಿ ಅವರ ಪ್ರತಿಮೆಯನ್ನು ಸ್ಥಾಪಿಸಿದೆ. ಈಗಾಗಲೇ ನಾವೆಲ್ಲರೂ ಸಹ ಮಹಾಪುರುಷರ ಚಿಂತನೆಗಳನ್ನು ಮೈಗೂಡಿಸಿಕೊಂಡು ಒಂದು ವಿಚಾರವಾದ, ಒಂದು ವಿಕಾಸವಾದ, ಒಂದು ಸಮೃದ್ಧವಾದ, ಒಂದು ಪ್ರಬುದ್ಧವಾದ ಸಮಾಜವನ್ನು ಈ ಹೊತ್ತಿಗಾಗಲೇ ನಾವು ನಿರ್ಮಾಣ ಮಾಡಬಹುದಾಗಿದೆ. ಹಾಗಾಗಿ ಮುಂದಿನ ದಿನಗಳಾಗಲ್ಲ ಅದನ್ನು ಪರಮಪೂಜ್ಯ ಶ್ರೀ ಜಗಜ್ಯೋತಿ ಬಸವಣ್ಣವರ ಚಿಂತನೆಗಳು, ವಚನ ಸಾಹಿತ್ಯಗಳನ್ನು ಹೆಚ್ಚೆಚ್ಚು ಓದಿಕೊಳ್ಳೋದ್ರ ಮುಖಾಂತರ ಒಂದು ವಿಶ್ವ ಸಂದೇಶವನ್ನು, ಒಂದು ವಿಶ್ವ ಗುರುವಾಗಿ ನಾವು ಈ ದೇಶವನ್ನು ಕಾಣಬೇಕು ಅಂತಂದರೆ ಬಸವಣ್ಣವರಂಥ ವಿಚಾರಗಳು, ಆ ವಿಚಾರ ಸಾಹಿತ್ಯಗಳು, ಆ ಚಿಂತನೆಗಳು, ಆ ವಚನ ಸಾಹಿತ್ಯಗಳನ್ನು ಮೈಗೂಡಿಸ್ಕೊಳ್ಬೇಕು. ನಾವೆಲ್ಲರೂ ಸಹ ಆ ವಿಚಾರಗಳನ್ನು ಮೈಗೂಡಿಸ್ಕೊಂಡು ಒಂದು ಪ್ರಬುದ್ಧವಾದ ಸಮಾಜವನ್ನು ನಿರ್ಮಾಣ ಮಾಡೋಣ. ಆ ಕಾಲಘಟ್ಟಕ್ಕೆ ಸರ್ವ ಜನಾಂಗವನ್ನು, ಎಲ್ಲ ಜನಾಂಗವನ್ನು ಯಾವ ಅನೀತಿಗೆ, ಅಸ್ಪೃಶ್ಯತೆಗೆ, ಅಸಮಾನತೆಗೆ ಪರಿವರ್ತನೆ ಮಾಡಿ ಒಂದು ಸದೃಢವಾದ ಸಮಾಜವನ್ನು ಕಟ್ಟಿ ಒಂದು ಭದ್ರ ಬುನಾದಿಯನ್ನು ಹಾಕಿಕೊಟ್ಟೋಗಿದ್ದಾರೆ. ಆ ದಾರಿನಲ್ಲಿ ನಾವೆಲ್ಲರೂ ಸಹ ನಡೆಯೋಣ ಅಂತಂದೇಳಿ ಸಂದರ್ಭದಲ್ಲಿ ನಾಡಿನ ಸಮಗ್ರ ಜನತೆಗೆ ಶುಭವನ್ನು. ಬಸವ ಜಯಂತಿಯ ಶುಭಾಶಯಗಳು. ಬಸವಣ್ಣನವರು 12ನೇ ಶತಮಾನದಿಂದ ಇಂದಿನವರೆಗೂ ಹೆಸರು ಪ್ರಚಲಿತರಿರೋದಕ್ಕೆ ಕಾರಣ ಏನಂದ್ರೆ, ಅವರು ಸರ್ವ ಜನಾಂಗದ ಶಾಂತಿಯ ಕೂಟ ಅಂತಂದೇಳಿ ಎಲ್ಲ ಜನಾಂಗದವರನ್ನು ಒಂದೇ ಸಮನಾಗಿ ಕಂಡ್ರು. ಇದಲ್ಲದೆ ಎಲ್ಲ ಜಾತಿ ಮತದಾರ ಎಲ್ಲರಿಗೂ ದಾಸೋಹ ಅಂತ ತೋರಿಸಿದ್ದು ಬಸವಣ್ಣನವರು. ಎಲ್ಲ ಧರ್ಮದವ್ರಿಗೂ, ಎಲ್ಲ ಬಡವರಿಗೆ, ಹಿರಿಜನರಿಗೆ, ಗಿರಿಜನರಿಗೆ ಎಲ್ಲರಿಗೂ ಅನ್ನವನ್ನು 12ನೇ ಶತಮಾನದಿಂದಲೇ ಅವರು ಎಲ್ಲರಿಗೂ ದಾಸೋಹ ಸಿಗ್ಬೇಕು ಅಂತ ಹೇಳಿ ಅಂದೇ ಪ್ರಾರ್ಥಿಸ್ಕೊಂಡಿದ್ರು. ಅದು ಇಂದಿನವರೆಗೂ ಅವರ ಹೆಸರು ಪ್ರಚಲಿತ ಇರೋದಕ್ಕೆ ಕಾರಣ ಅನ್ನದಾಸೋಹ ಮಾಡ್ಕೊಂಡು ಬಂದಿರೋದ್ರಿಂದ ಇವತ್ತಿನವರೆಗೂ ಅವ್ರ ಹೆಸರು ಪ್ರಚಲಿತದಲ್ಲಿದೆ. ಇನ್ನು ಮುಂದೂ ಇರುತ್ತೆ, ಭೂಮಿ ಇರೋವರೆಗೂ ಇರುತ್ತೆ. ಬಸವಣ್ಣನವರು ಇಷ್ಟೇ ಅಲ್ಲದೆ ಎಲ್ಲ ಜಾತಿಯ ಜನಾಂಗದ, ಸರ್ವ ಜನಾಂಗದ ಶಾಂತಿಯ ತೋಟ ಅಂತಂದ್ರೆ ಎಲ್ಲರೂ ಸೇರಿಸ್ಕೊಂಡು ಎಲ್ಲ ಧರ್ಮದವರೆಗೂ ಒಂದೇ ಸಮಾನವಾದ ಬೆಲೆ ಕೊಟ್ಕೊಂಡು ಅವರು ಎಲ್ಲರನ್ನೂ ಸಮನಾಗಿ ಕಂಡು ಈ ಒಂದು ಸಮಾಜಕ್ಕೆ ಅತ್ಯುನ್ನತವಾದ ಕಾರ್ಯವನ್ನು ಮಾಡ್ಕೊಂಡು ಬಂದಿದ್ದಾರೆ. ಅವರ ಜಯಂತಿಯನ್ನು ನಾವು ಆಚರಿಸುವುದರಲ್ಲಿ ತುಂಬಾ ಅರ್ಥಗರ್ಭಿತವಾಗಿದೆ. ಈ ಒಂದು ಜಯಂತಿಯಲ್ಲಿ ನಮ್ಮ ಊರಿನ ಎಲ್ಲ ಜನಾಂಗದ ಜಾತಿಯ ಎಲ್ಲ ಜನಾಂಗದವರು ಸೇರಿಕೊಂಡು ಈ ಒಂದು ಸಮಾರಂಭವನ್ನು ಆಚರಿಸ್ತಾ ಇರೋದು, ಪ್ರತಿ ವರ್ಷವೂ ನಮ್ಮ ಬಸವಣ್ಣನ ದೇವಸ್ಥಾನದ ಮುಂದೆ ಆಚರಿಸ್ತಾ ಇರೋದು ನಮಗೆ ಸಂತೋಷ ತರುವಂತಹ ಸುದ್ದಿಯಾಗಿದೆ. ಇಷ್ಟೇ ನಾನು